ನಮಸ್ಕಾರ. ಇವತ್ತಿನ ವಿಡಿಯೋ ಹುಂಡೈ IPO ಅಪ್ಲಿಕೇಶನ್ ಹಾಕಬೇಕೇ ಇಲ್ಲ ಬೇಡವೇ? ಪೂರ್ತಿ ವಿಡಿಯೋ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹುಂಡೈ ಮೋಟಾರ್ಸ್ ಇಂಡಿಯಾ IPO ಕಂಪನಿ ಸ್ಟಾರ್ಟ್ ಆಗಿದ್ದು 1996 ಆಸ್ ಅ ಸಬ್ಸಿಡರಿ ಆಫ್ ಹುಂಡೈ ಮೋಟಾರ್ ಗ್ರೂಪ್ ಸೌತ್ ಕೊರಿಯಾ. Hyundai Motor Group, third largest automobile manufacturer in the world based on passenger vehicle sales. ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ರಿಲಯಬಲ್, ಫೀಚರ್ ರಿಚ್ ಅಂಡ್ ಇನೋವೇಟಿವ್ 4-wheeler ಪ್ಯಾಸೆಂಜರ್ ವೆಹಿಕಲ್ಸ್. ಕಂಪನಿಯವರು ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ಸ್ ಸಚ್ ಆಸ್ ಟ್ರಾನ್ಸ್ಮಿಷನ್ ಅಂಡ್ ಎಂಜಿನ್ಸ್. ಆಪರೇಟ್ ಆಗ್ತಾ ಇದೆ ನೆಟ್ವರ್ಕ್ 1366 ಶೋರೂಮ್ಸ್ ಅಂಡ್ ಸೇಲ್ಸ್ ಪಾಯಿಂಟ್ಸ್ and 1550 service stations across India. ಮಾರ್ಚ್ 31, 2024 ಹಾಗೆ ಕಂಪನಿಯವರು ಅಂದಾಜು 1.2 crore ಪ್ಯಾಸೆಂಜರ್ ವೆಹಿಕಲ್ಗಳನ್ನು ಭಾರತದಲ್ಲಿ ಸೇಲ್ ಮಾಡಿದ್ದಾರೆ ಮತ್ತು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದಾರೆ ಸಿನ್ಸ್ 1996. ಕಂಪನಿ ಹತ್ರ 363 ಡೀಲರ್ಸ್ ಇದ್ದಾರೆ ಫಾರ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸೇಲ್ಸ್ ಇನ್ ಇಂಡಿಯಾ. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಯರ್ ಚೆನ್ನೈ, exporting products to Africa, Middle East, Bangladesh, Nepal, Bhutan, Sri Lanka. Second largest car manufacturer ಭಾರತದಲ್ಲಿ ಮಾರುತಿ ಸುಜುಕಿ ಬಿಟ್ಟ ಮೇಲೆ. ಮಾರ್ಕೆಟ್ ಶೇರ್ ಇನ್ ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್. ಮಾರುತಿ ಸುಜುಕಿ 41.7%, ಹುಂಡೈ ಮೋಟಾರ್ಸ್ 14.5%, ಟಾಟಾ ಮೋಟಾರ್ಸ್ 13.8%, M&M 10.9%, ಟೊಯೋಟಾ ಕಿರ್ಲೋಸ್ಕರ್ 5.8%, ಕಿಯಾ ಮೋಟಾರ್ಸ್ 5.8%. ಈಗ ಹುಂಡೈ ಕಂಪನಿಯ ಬಗ್ಗೆ. ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ವೆರಿ ಪಾಪ್ಯುಲರ್ ಕಾರ್ಸ್ ಸಚ್ ಆಸ್ ಗ್ರ್ಯಾಂಡ್ i10, NIOS, i20, ವೆನ್ಯೂ, ವರ್ನ, ಕ್ರೆಟಾ, ಆಲ್ಕಜಾರ್, ಟಸ್ಕನ್ ಮತ್ತು ಎಲೆಕ್ಟ್ರಿಕ್ SUV ಐಯಾನಿಸ್ 5. ಅಕಸ್ಮಾತ್ ಹುಂಡೈ IPO ಏನಾದರೂ ಫುಲ್ಲಿ ಸಬ್ಸ್ಕ್ರೈಬ್ ಆಯಿತು ಅಂತಂದ್ರೆ ಇದು ಭಾರತದ ಲಾರ್ಜೆಸ್ಟ್ IPO ಆಗಲಿಕ್ಕಿದೆ ಮತ್ತು ಚರಿತ್ರೆಯಲ್ಲಿ ಇದರ ಹೆಸರನ್ನು ಬರೆದಿರುತ್ತಾರೆ ಇನ್ ಟರ್ಮ್ಸ್ ದಿ ಮನಿ ರೇಸ್ಡ್. ಹುಂಡೈ ಮೋಟಾರ್ಸ್ ಬಗ್ಗೆ ವಿವರಣೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ಹಾಗೆ ಹುಂಡೈ ಮೋಟಾರ್ಸ್ ಇಂಡಿಯಾದವರು ರಾಯಲ್ಟಿ ಕೊಡ್ತಾ ಇದ್ದಾರೆ 3.5% ಆಫ್ ರೆವೆನ್ಯೂ ಟು ದ ಪೇರೆಂಟ್ ಕಂಪನಿ ಟು ದ ಸೇಲ್ ಆಫ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂಡ್ ವೆಹಿಕಲ್ ಪಾರ್ಟ್ಸ್. ಹುಂಡೈ ಮೋಟಾರ್ಸ್ ಅವ್ರದ್ದು ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ. 31 ಮಾರ್ಚ್ 2022 ಅಲ್ಲಿ ಟೋಟಲ್ ರೆವೆನ್ಯೂ 47,966 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,901 ಕೋಟಿ. 31 ಮಾರ್ಚ್ 2023 ಅಲ್ಲಿ ಟೋಟಲ್ ರೆವೆನ್ಯೂ 61,437 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 4,709 ಕೋಟಿ. 31 ಮಾರ್ಚ್ 2024 ಹಾಗೆ ಟೋಟಲ್ ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ 71,302, ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇದೆ 6,060 ಕೋಟಿ. ಈ IPOದ ಸ್ಟ್ರೆಂತ್ಗಳೇನು? ಮೊದಲನೇದು ಸೆಕೆಂಡ್ ಲಾರ್ಜೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಬೈ ಮಾರ್ಕೆಟ್ ಶೇರ್ ಇನ್ ಇಂಡಿಯಾ ಮತ್ತು ಡಾಮಿನೆಂಟ್ ಪೊಸಿಷನ್ ಇದೆ, ವೆರಿ ಗುಡ್ ಬ್ರ್ಯಾಂಡ್ ಇದೆ. ಎರಡನೇದು ಡೈವರ್ಸ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ, ಸೆಡಾನ್ಸ್, ಹ್ಯಾಚ್ ಬ್ಯಾಗ್ಸ್, SUVs, ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೇಟರಿಂಗ್ ಟು ಬ್ರಾಡ್ ಕಸ್ಟಮರ್ ಬೇಸ್. ಮೂರನೇದು ಹುಂಡೈಯವರು ಹೆಚ್ಚಿನ ಫೀಚರ್ಸ್ ತಮ್ಮ ಕಾರಿನಲ್ಲಿದೆ ಅದನ್ನು ಫಸ್ಟ್ ಟೈಮ್ ಇನ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಾಕಿಯವರು ಅದನ್ನು ಕಾಪಿ ಮಾಡ್ತಾರೆ. ಈಗ ಈ ಪರ್ಟಿಕ್ಯುಲರ್ IPOದ ರಿಸ್ಕ್ಗಳೇನು? ಮೊದಲನೇದು ಹೈ ಕಾಂಪಿಟಿಷನ್, ಸ್ಪೆಷಲಿ ಟಾಟಾ ಮೋಟಾರ್ಸ್ ಮತ್ತು M&M. ಎರಡನೇದು ಅವರ ಓವರ್ ಡಿಪೆಂಡೆನ್ಸ್ ಆನ್ SUVs ಫಾರ್ ಇಟ್ ಸೇಲ್ಸ್. ಮೂರನೇದು ಹುಂಡೈ ಮೋಟಾರ್ಸ್ ಇಂಡಿಯಾ ಹೆವಿಲಿ ಡಿಪೆಂಡೆಂಟ್ ಆನ್ ಡೊಮೆಸ್ಟಿಕ್ ಸೇಲ್ಸ್. ಅಕಸ್ಮಾತ್ ಭಾರತದಲ್ಲಿ ನಾವು ತೊಂದರೆ ಆಯಿತು, ಇಕಾನಮಿ ಡೌನ್ ಆಯಿತು ಅಂತಂದ್ರೆ ಕಾರಿನ ಸೇಲ್ಸ್ ಕೂಡ ಕಮ್ಮಿ ಆಗುವಂತ ಸಾಧ್ಯತೆಗಳಿದಾವೆ. ನಾಲ್ಕನೇದು ಈ ಪರ್ಟಿಕ್ಯುಲರ್ ಕಂಪನಿದು ಎಲೆಕ್ಟ್ರಿಕ್ ಕಾರ್ ಆಪ್ಷನ್ಸ್ ಬಹಳ ಲಿಮಿಟೆಡ್ ಇದೆ ಟಾಟಾ ಮೋಟಾರ್ಸ್ ಮತ್ತು M&Mಗೆ ಕಂಪೇರ್ ಮಾಡಿದ್ರೆ. ಈ IPOವನ್ನು ತಂದ ಉದ್ದೇಶ ಟು ಪ್ರೊವೈಡ್ ಪಾರ್ಷಿಯಲ್ ಎಕ್ಸಿಟ್ ರೂಟ್ ಫಾರ್ ದ ಪ್ರಮೋಟರ್. ಅಂತಂದ್ರೆ ಪ್ರಮೋಟರ್ಸು ಇಷ್ಟು ದಿವಸ ಹಣ ಹಾಕೊಂಡು ಕೂತಿದ್ದಾರೆ, ಅವರ ಶೇರುಗಳನ್ನು ಒಂದಷ್ಟು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಟು ಗೆಟ್ ಗುಡ್ ವ್ಯಾಲ್ಯೂಯೇಷನ್ ಲಿಸ್ಟಿಂಗ್ ಆನ್ ದಿ ಮಾರ್ಕೆಟ್ ಟು ಎಂಜಾಯ್ ದಿ ಬೆನಿಫಿಟ್ ಆಫ್ ಲಿಸ್ಟಿಂಗ್ ಶೇರ್ಸ್ ದ ಸ್ಟಾಕ್ ಎಕ್ಸ್ಚೇಂಜಸ್. ಪಿಯರ್ ಕಂಪನೀಸ್ ವ್ಯಾಲ್ಯೂಯೇಷನ್ ಅಂದರೆ ಬೇರೆ ಇತರ ಕಂಪನಿಗಳು ಇದೇ ಕ್ಷೇತ್ರದಲ್ಲಿರುವಂಥದ್ದು ಅದಕ್ಕೆ ಹೋಲಿಕೆ ಮಾಡಿದಾಗ ಪಿ ರೇಷಿಯೋ ಮಾರುತಿ 27, ಪಿ ರೇಷಿಯೋ ಟಾಟಾ ಮೋಟಾರ್ಸ್ 10, ಪಿ ರೇಷಿಯೋ M&M 35,
ಹುಂಡೈ ಮೋಟಾರ್ಸ್ ಇದೆ ಇಶ್ಯೂ ಪ್ರೈಸ್ 26. IPO ಇಶ್ಯೂ ಇನ್ಫಾರ್ಮೇಶನ್ ಫೇಸ್ ವ್ಯಾಲ್ಯೂ 10 ರೂಪಾಯಿ. ಇಶ್ಯೂ ಪ್ರೈಸ್ 1865ರಿಂದ 1960. ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ 75, ಕೇವಲ 4% ಮಾತ್ರ ಮೇಲೆ. ಮೊನ್ನೆ ಜಾಸ್ತಿ ಇತ್ತು, ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಯೋಚನೆ ಮಾಡುವಂತ ವಿಚಾರ. ಅದಕ್ಕೋಸ್ಕರ ಟೈಟಲ್ ಕೂಡ ಹಾಕಿದ್ದೆ, ಅಪ್ಲಿಕೇಶನ್ ಹಾಕಬೇಕೆ ಬೇಡವೇ ಅಂತ. ಮತ್ತು ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಪ್ರೈಸ್ ಬೇಸ್ಡ್ ಆನ್ ದಿ ಕರೆಂಟ್ GMP 1960 ಬದಲಾಗಿ 2035 ಆಗ್ಬೋದು. ಇನ್ನೂ ಒಂದು ಕಾರಣ ಇದೆ, ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಸೆಂಟಿಮೆಂಟ್ ಸ್ವಲ್ಪ ಡೌನ್ ಇದೆ. IPO ಇಶ್ಯೂ ಇನ್ಫಾರ್ಮೇಶನ್ ಟೋಟಲ್ IPO ಸೈಜ್ 27,870 ಕೋಟಿ. ಫ್ರೆಶ್ ಇಶ್ಯೂ ಇಲ್ಲ ಅಂತಂದ್ರೆ ಇವರು ಯಾವುದೇ ಹಣವನ್ನು ತಮ್ಮ ಇಂಪ್ರೂವ್ಮೆಂಟ್ಗೆ ಬಳಸ್ಕೋತಾ ಇಲ್ಲ, ಕೇವಲ ತಾವು ಹಾಕಿದ ಹಣವನ್ನು ವಾಪಸ್ ತೆಗಿತಾ ಇದ್ದಾರೆ. ಸೇಲ್ ಆಫ್ ಶೇರ್ ಬೈ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಇನ್ವೆಸ್ಟರ್ಸ್ 27,870 crores. ಅದಕ್ಕೆ ನಾವು ಆಫರ್ ಫಾರ್ ಸೇಲ್ ಅಂತ ಕರೀತೇವೆ. IPO ಲಾಟ್ ಸೈಜ್ ಅಂಡ್ ಇನ್ವೆಸ್ಟ್ಮೆಂಟ್. ಮಿನಿಮಮ್ ಒಂದು ಲಾಟು 7 ಶೇರ್ ಅಲಾಟ್ ಮಾಡ್ತಾರೆ, 13,720. ಮ್ಯಾಕ್ಸಿಮಮ್ 14 ಲಾಟು, ಶೇರ್ಸು 98, ಅಮೌಂಟ್ 1,92,080 ರೂಪಾಯಿ ಆಗುತ್ತೆ. ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ 100% ಇತ್ತು, ಪೋಸ್ಟ್ ಇಶ್ಯೂ 82.5%ಗೆ ಡೈಲ್ಯೂಟ್ ಆಗ್ತಾ ಇದೆ. IPO ಕೋಟಾ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸಿಗೆ 50%, ರಿಟೇಲ್ ಇನ್ವೆಸ್ಟರ್ಸ್ಗೆ 35%, ಹೈ ನೆಟ್ವರ್ಕ್ ಅಂದ್ರೆ HNIs ಅಂಡ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 15%. IPO ಟೈಮ್ ಟೇಬಲ್ನ ದಯವಿಟ್ಟು ಗುರ್ತು ಹಾಕೊಳ್ಳಿ. ಸ್ಟಾರ್ಟ್ ಆಗೋದು 15ನೇ ತಾರೀಕು ಅಕ್ಟೋಬರ್ 2024, ಕ್ಲೋಸ್ ಆಗೋದು 17ನೇ ತಾರೀಕು ಅಕ್ಟೋಬರ್ 2024. ಫೈನಲೈಸೇಷನ್ ಆಫ್ ಅಲಾಟ್ಮೆಂಟ್ 18ನೇ ತಾರೀಕು ಅಕ್ಟೋಬರ್. ರೀಫಂಡ್ಗಳು ಬರೋದು 21ನೇ ತಾರೀಕು ಅಕ್ಟೋಬರ್. ಮತ್ತು ಕ್ರೆಡಿಟ್ ಆಫ್ ಶೇರ್ಸ್ ಟು ಡಿಮೆಟ್ ಅಕೌಂಟ್ 21 ಅಕ್ಟೋಬರ್. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿ ಟ್ರೇಡ್ ಆಗೋದು 22ನೇ ತಾರೀಕು ಅಕ್ಟೋಬರ್ 2024. ಸದ್ಯದ ಮಟ್ಟಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೇವಲ 4% ಇದೆ. ಅದರಿಂದಾಗಿ ಯೋಚನೆ ಮಾಡುವಂತ ಪ್ರಸಂಗ ಬಂದಿದೆ ಹೂಡಿಕೆದಾರರಿಗೆ. ಅಲ್ಲದೆ ಇನ್ನೊಂದು ಯೋಚನೆ ಮಾಡಬೇಕಾದ ವಿಚಾರ ಏನು ಅಂತಂದ್ರೆ, ಒಂದು ಅಂದಾಜು 10 ದಿನದ ಕೆಳಗೆ ಪ್ರೀಮಿಯಂ 30% ಇತ್ತು, ದಿನದಿಂದ ದಿನಕ್ಕೆ ಕೆಳಗೆ ಬರ್ತಾ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ ಡೌನ್ ಇರೋದ್ರಿಂದ ಮತ್ತು ಬಹಳ ದೊಡ್ಡ IPO ದೊಡ್ಡ ಮಟ್ಟಿನ ಹಣವನ್ನು ಸಂಗ್ರಹಣೆ ಮಾಡ್ತಾ ಇರೋದ್ರಿಂದ 2 ಕಾರಣಗಳಿಂದಾಗಿ ಪ್ರೀಮಿಯಂ ಕೆಳಗೆ ಹೋಗ್ತಾ ಇದೆ. ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದ್ದಾವೆ IPO ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಲಿಕ್ಕೆ. ಆದ್ದರಿಂದ ಕಾದು ನೋಡಬೇಕು, ಮುಂದಿನ ದಿನಗಳಲ್ಲಿ ಏನಾದರೂ GMP ಮೇಲಕ್ಕೆ ಹೋಗುತ್ತಾ ಮತ್ತು ಸೆಂಟಿಮೆಂಟ್ ಇಂಪ್ರೂವ್ ಆಗುತ್ತಾ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹುಂಡೈ IPOಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.